ಅಂದರೆ ಇವತ್ತು ಅವರ ಭಿಕ್ಷೆ, ಇವತ್ತು ನಾವೆಲ್ಲ ಏನಿದೀವಲ್ಲ ಅದು ಕೆಂಪೇಗೌಡರ ಭಿಕ್ಷೆ. ಕೆಂಪೇಗೌಡರು ಕಟ್ಲಾಗಿ ಈ ಊರನ್ನ ನಾವೆಲ್ಲ ಬಂದು ಎಲ್ಲೆಲ್ಲಿಂದನೂ ಬಂದು ಸೇರ್ಕೊಂಡಿದ್ದೀವಿ. ಹಳ್ಳಿ, ತೊರೆ, ತಾಲೂಕು, ಜಿಲ್ಲೆ ಎಲ್ಲ ಬಂದು ಬೆಂಗಳೂರಿಗೆ ಸೇರ್ಕೊಂಡಿದ್ದೀವಿ. ಅನ್ನ ಆಶ್ರಯ ನಮಗೆ ಕೊಟ್ಟಂಥ ಊರು ಬೆಂಗಳೂರು. ಅದನ್ನು ಕಟ್ಟಿದಂಥ ಪುಣ್ಯಾತ್ಮ ನಾಡಪ್ರಭು ಹಿರಿಯ ಕೆಂಪೇಗೌಡರು. ಇದನ್ನು ಯಾವತ್ತು ಮರಿಬೇಡಿ, ನಾಡಪ್ರಭು ಹಿರಿಯ ಕೆಂಪೇಗೌಡರು ಅಂತಲೇ ಪೂರ್ತಿಯಾಗಿ ನಾವು ಅವರ ಹೆಸರನ್ನು ಹೇಳಬೇಕು. ನಾಡಪ್ರಭು ಹಿರಿಯ ಕೆಂಪೇಗೌಡರು ನಮಗೆಲ್ಲ ಆಶ್ರಯದಾತರು, ಅನ್ನದಾತರು, ನಮ್ಮನ್ನೆಲ್ಲ ಸಾಕಿ ಸಲಹದಂಥ ಪುಣ್ಯಾತ್ಮ. ಆ ಪುಣ್ಯಾತ್ಮ ಜನಿಸಿದಂಥ ದಿನ ಇವತ್ತು. ಹಾಗಾಗಿ ನಾವು ಶ್ರದ್ಧಾಭಕ್ತಿ ಪೂರ್ವಕವಾಗಿ ಕೆಂಪೇಗೌಡರನ್ನ ಇವತ್ತು ನಾವು ದೇವ್ರ ಸಮಾನವಾಗಿ ನೋಡಿ ಅವರನ್ನು ನೆನೆದು ನಮ್ಮ ಮನೆಗಳೆಲ್ಲ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಮಗೆ ಕೆಂಪೇಗೌಡರ ಆಶೀರ್ವಾದ ಸದಾ ಇರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಂಥ ಪುಣ್ಯ ಭೂಮಿಲಿ ನಮ್ಮ ರವಿಕುಮಾರ್ ಅವರು ಭಾಳ ಆಸಕ್ತಿ ವಹಿಸಿ, ಮಧುಸೂದನ್ ರವಿಕುಮಾರ್ ನನಗೆ ಮೇಲಿಂದ ಮೇಲೆ ಫೋನ್ ಮಾಡಿ ಹೇಳಿದಾಗ ನಾನು ನಿಜವಾಗ್ಲೂ ಇದೇನು ಮಾಡ್ತಾರ ಅಂತ ನನಗೆ ಭಾಳ ಆಶ್ಚರ್ಯ ಇತ್ತು. ತುಂಬ ಚೆನ್ನಾಗಿ ಇವತ್ತು ಕಣ್ಣಲ್ಲಿ ಕಟ್ಟಿದಂತೆ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಇದು ಪ್ರತಿ ವರ್ಷ ಇನ್ನೂ ಹೆಚ್ಚಬೇಕು. ಇದು ದೊಡ್ಡ ಹಬ್ಬ ಆಗಬೇಕು. ಸರ್ಕಾರ ಮುಂದೆ ನಿಂತು ಖುದ್ದಾಗಿ ಇದನ್ನು ಆಚರಣೆ ಮಾಡಬೇಕು. ಅಷ್ಟು ದೊಡ್ಡ ಹಬ್ಬ ಆಗಬೇಕು ಇದು ಅಂತ ನಾವೆಲ್ಲರೂ ಬಯಸೋಣ. ಮುಂದಿನ ವರ್ಷ, ಮುಂದಿನ ವರ್ಷ ನಾವು ಎಲ್ಲಿವರೆಗೂ ಜೀವ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೂ ಕೆಂಪೇಗೌಡರು ಹುಟ್ಟಿದ ದಿನ ಇದನ್ನು ಬಂದು ಆಚರಣೆ ಮಾಡೋಣ. ಆಯಿತಾ? ಎಲ್ಲ ನಮಸ್ಕಾರ.